ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ದಂಟಿನ ಸೊಪ್ಪಿಂದು ಸಾಂಬಾರನ್ನ ಮಾಡಿ ತೋರಿಸ್ತೀನಿ. ಸೂಪರಾಗಿರುತ್ತೆ. ಸೇಮ್ ಇದು ಉಡುಪಿ ಸೈಡಲ್ಲೆಲ್ಲ ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಆ ಥರ ಸಖತ್ತಾಗಿರುತ್ತೆ ನೋಡಿ. ಇವಾಗ ತೊಗರಿಬೇಳೆ ಒಂದು 2 ಬೌಲ್ ತೊಗೊಂಡು, ಟೊಮೊಟೊ ಒಂದು 4 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ ಗೆಡ್ಡೆನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು 2 ವಿಸಲ್ನ ಬರ್ಸ್ಕೊಂಬಿಡೋಣ. ಸ್ಮ್ಯಾಶ್ ಆಗೋ ಥರ ಬೇಯ್ಕೊಳ್ಳಿ. 2 ವಿಸಲ್ ಬರೆಸಿ ಬೇಯಲಿಕ್ಕೆ ಇಟ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಒಂಚೂರು ಎಣ್ಣೆ, ಸನ್ಫ್ಯೂರ್ ಆಯಿಲು, ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಇಷ್ಟನ್ನು ಹಾಕ್ಬಿಟ್ಟು ಬೇಯಲಿಕ್ಕೆ ಇಡೋಣ. ದಂಟಿನ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಉಡುಪಿ ಹೋಟೆಲ್ಗಳಲ್ಲಿ ಆ್ಯಕ್ಚುಲಿ ಮಾಡ್ತಾರೆ ಈ ಸಾಂಬಾರನ್ನ, ಮತ್ತು ದೇವಸ್ಥಾನಗಳಲ್ಲೂ ಇದೇ ರೀತಿ ಮಾಡಿರ್ತಾರೆ, ಸಖತ್ತಾಗಿರುತ್ತೆ. ಬಟ್ ಅದೇ ಟೇಸ್ಟು ನಮ್ಮ ಮನೆಯಲ್ಲಿ ಇತ್ತು ಇವತ್ತು. ಸೂಪರಾಗಿತ್ತು ಅನ್ನೋ ಜೊತೆಗಂತೂ. ಒಮ್ಮೆ ಮಾಡಿ ನೋಡಿ ಈ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಈ ವಿಡಿಯೋನ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ದಯವಿಟ್ಟು ಹೇಳಿ, ಓಕೆನಾ. ಲಿಡ್ನ ಕ್ಲೋಸ್ ಮಾಡಿಡ್ತೀನಿ. ಇವಾಗ 2 ವಿಸಲ್ನ ಬರ್ಸ್ಕೊಳ್ಳೋಣ. ಇದನ್ನು ತರಕಾರಿಗಳು ನಿಮಗೆ ಏನೇನು ಸಿಗುತ್ತೋ ಆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಓಕೆನಾ. ಇವಾಗ 2 ವಿಸಲ್ ಬರ್ಸ್ಲಿಕ್ಕೆ ಇಟ್ಬಿಡ್ತೀನಿ ನೋಡಿ. ಇವಾಗ ಆಗಿದೆ, ಬೆಂದಾಯ್ತದು. ಇದನ್ನು ತೆಗೆದು ನೋಡೋಣ ಇವಾಗ. ನೋಡಿ, ವಾವ್, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಒಂದು ಅರ್ಧ ಲೀಟ್ರಷ್ಟು ನೀರು ಬೇಳೆಗಳಿಗೆಲ್ಲ ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಈ ಥರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ನ ಮಾಡ್ಕೋಬೋದು. ಇಲ್ಲ ಸ್ಮ್ಯಾಶರ್ ಇಲ್ಲ ಅಂದರೆ ನೀವು ಹಾಗೇನೋ ಸೌಟ್ನಲ್ಲಿ ಬೇಕಾದ್ರೂ ಸ್ಮ್ಯಾಶ್ ಮಾಡ್ಬೋದು, ಓಕೆನಾ. ಈ ಥರ ಸ್ಮ್ಯಾಶ್ ಮಾಡಿ ಲೈಟಾಗಿ, ತುಂಬ ಇದಾಗೋದು ಬೇಡ, ಬೆಂದಿರುತ್ತೆ ಆಲ್ರೆಡಿ. ರೆಡಿ ಮಾಡಿ ಇದನ್ನು ಇಟ್ಕೊಂಬಿಡೋಣ ಒಂದು ಕಡೆ ಸೈಡ್ಗೆ. ಇಟ್ಕೊಂಡಿದ್ದೀನಿ ನಾನು. ಇವಾಗ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಒಂದು 2 ಲೀಟ್ರ್ ನೀರನ್ನ ಬದನೆಕಾಯಿ, ಹೀರೆಕಾಯಿ, ಕ್ಯಾರೆಟು, ಬೀನ್ಸು, ನೂಕೋಲು, ಆಲೂಗೆಡ್ಡೆ 5 ತರಕಾರಿಗಳು ತೊಗೊಂಡಿದ್ದೀನಿ ನಾನು, ಓಕೆನಾ. ಇಷ್ಟು ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ತೊಳಿಲಿಕ್ಕೆ ಹಾಕ್ತಾಯಿದ್ದೀನಿ. ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ, ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿ, ಫ್ರೆಂಡ್ಸ್. ಇವಾಗ ದಂಟಿ ಸೊಪ್ಪು ಕಟ್ ಮಾಡಿ ಚಿಕ್ಕದಾಗಿ ತೊಳೆದು ಇಟ್ಕೊಂಡಿದ್ದೆ. ನೀರು ಕುದಿಲಿಕ್ಕೆ ಇಟ್ಟಿದ್ದೆ ನೋಡಿ, ಒಂದು 2 ಲೀಟ್ರ್ ನೀರನ್ನ. ಈ ನೀರಿನಲ್ಲಿ ಸೊಪ್ಪನ್ನು ಹಾಕ್ಬಿಟ್ಟು ಮತ್ತು ತರಕಾರಿನೂ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಬಿಡೋಣ. ಚೆನ್ನಾಗಿ ಬೇಯಬೇಕಿದು, ಓಕೆನಾ. ನಾನು ಎಲ್ಲ ತರಕಾರಿನ ನಾನು ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿ, ನಿಮ್ಗೆ ಏನು ತರಕಾರಿಗಳು ಸಿಗುತ್ತೆ ಎಲ್ಲ ತರಕಾರಿ ನೀವು ಹಾಕ್ಬೋದು. ಬಟ್ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ದಂಟಿನ ಸೊಪ್ಪಿನಲ್ಲೂ ತುಂಬಾ ನಮಗೆ ಕ್ಯಾಲ್ಶಿಯಮ್ಸ್ ಸಿಗುತ್ತೆ, ಮತ್ತು ತರಕಾರಿಗಳಲ್ಲಿ ಒಳ್ಳೆ ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗುತ್ತೆ. ನಮಗೆ ಒಳ್ಳೆ ಸಾಂಬಾರು ಅಂತಲೇ ನಾವು ಹೇಳ್ಬೋದು, ಹೆಲ್ದಿ ಫುಡ್ ಅಂತಲೇ ನಾವು ಹೇಳ್ಬೋದು, ಓಕೆನಾ. ಸಾಲ್ಟ್ ಹಾಕ್ತಿದ್ದೀನಿ, ಕಲ್ಲುಪ್ಪನ್ನ ಒಂದು 2 ಚಮಚ. ನಾವು ನೀರು ಒಂದು 2 ಲೀಟ್ರಷ್ಟು ಹಾಕಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಇವತ್ತು. 2 ಚಮಚ ಹಾಕ್ಕೊಳ್ಳೋಣ, ನೆಂಟರು ಬರ್ತಾರೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ಇವಾಗ ಕುದಿಲಿಕ್ಕೆ ಇಟ್ಬಿಡೋಣ ನೋಡಿ. ಕುದೀತಾ ಇದೆ ಇವಾಗ ಆಲ್ರೆಡಿ. ಈ ಥರ ಬೇಯಿಸ್ಕೋಬೇಕಾಗತ್ತೆ ನಾವು ನೋಡಿ. ಕಲರ್ ಚೇಂಜ್ ಆಗೋಗಿದೆ, ಓಕೆ. ಈ ಥರ ಬೇಯೋ ಟೈಮ್ನಲ್ಲಿ ಬೇಳೆನ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಆ ಬೇಳೆನ ನಾವು ಇದರಲ್ಲಿ ಹಾಕಬೇಕಾಗತ್ತೆ. ಈ ಥರ ಕುದಿಬೇಕು ಚೆನ್ನಾಗಿ, ಓಕೆನಾ. ಕುದ ನಂತರ ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳಿ. ಬೆಂದಿರುವ ಸ್ಮ್ಯಾಶ್ ಮಾಡಿಟ್ಟಿರುವಂಥ ಬೇಳೆನ ನಾನು ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಬಟ್ ನೀರು ಥರನೇ ಮಾಡಬೇಕಿದು, ತುಂಬ ಗಟ್ಟಿ ಥರ ಎಲ್ಲ ಬೇಡ, ನೀರಿನಾಗೆ ಇರಲಿ. ಈ ಥರ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ಇವಾಗ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು, ಇವಾಗ ಮನೆಯಲ್ಲೇ ಮಾಡಿರೋಂಥ ಬೇಳೆ ಪೌಡರು, ಈಗ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರು ನಾನು ಒಂದು 2 ಚಮಚ ದೊಡ್ಡ ಚಮಚದಲ್ಲಿ ಹಾಕ್ಕೊಳ್ತಿದ್ದೀನಿ ನಾನು, ದೊಡ್ಡ ಸ್ಪೂನಲ್ಲಿ. ಇದು ಖಾರ ಮತ್ತು ರುಚಿ ಸೂಪರಾಗಿರುತ್ತೆ. ಮನೆಯಲ್ಲೇ ಮಾಡಿರೋದು ಧನಿಯಾ ಪೌಡರ್ನ ನಿಮಗೆ ಬೇಕಂದರೆ ನಾನು ಮಾಡಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಚಿಕನು ಮಟನ್ಗೆಲ್ಲ ನಾವು ಇದನ್ನೇ ಯೂಸ್ ಮಾಡ್ಬೋದು. ಈಗ ನಾನು ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಹುಣಸೆ ಹುಳಿನ ಹಾಕಿದ್ರೆ ನಮಗೆ ರುಚಿ ಸೂಪರಾಗಿರುತ್ತೆ. ಅದಕ್ಕೆ ನಾನು ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ನಂತರ ಇದಕ್ಕೊಂದು ಒಗ್ಗರಣೆನ ಕೊಡಬೇಕಾಗತ್ತೆ. ಮಾಮೂಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು, ಒಂದು ಈರುಳ್ಳಿನ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್, ಓಕೆ.
ಬಟ್ ನಾನು ಒಗ್ಗರಣೆ ಹಾಕೋದನ್ನು ನಾನು ವೀಡಿಯೋ ಮಾಡಿಲ್ಲ. ಮಾಮೂಲಿ ಅಷ್ಟೇ, ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಒಂದು ಈರುಳ್ಳಿ ಅಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆನ ಹಾಕ್ಕೊಳ್ಳೋದಷ್ಟೇ. ರುಚಿ ಎಲ್ಲ ಸಖತ್ತಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಎಷ್ಟು ಸೂಪರಾಗಿ ಕಾಣಿಸ್ತಿದೆ ನೋಡಿ. ಇವಾಗ ನಾನು ಕುದಿಯೋಕ್ಕೆ ಬಿಟ್ಬಿಟ್ಟು ಒಂದು ಒಗ್ಗರಣೆ ನಾನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಡಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಬೇಕಾದ್ರೆ ನೀವು ಬೆಳ್ಳುಳ್ಳಿನೂ ಹಾಕ್ಬೋದು, ಕರ್ಬೇವಿನ ಸೊಪ್ಪು ಅಷ್ಟೇ. ಸಾರು ರೆಡಿ ಆಯಿತು. ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಖಂಡಿತ ಈ ವಿಡಿಯೋನ ನೋಡಲೇಬೇಕು, ಕಮೆಂಟ್ ಮಾಡಬೇಕು, ಮನೆಯಲ್ಲಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಹೇಳಬೇಕು. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.